ಯೆಹೆಜ್ಕೇಲನು ಬರೆದ ಪ್ರವಾದನ ಪುಸ್ತಕ 28ನೇ ಅಧ್ಯಾಯ 26ನೇ ವಚನ. ಅಲ್ಲಿ ನಿರ್ಭಯವಾಗಿರುವರು, ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ಅವರನ್ನು ಹೀನೈಸುವ ನೆರೆಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ ನಾನೇ ತಮ್ಮ ದೇವರಾದ ಯೆಹೋವ ದೇವರು ಎಂದು ಅವರಿಗೆ ನಿಶ್ಚಯವಾಗುವುದು. ಕರ್ತನಲ್ಲಿ ಪ್ರೀತಿ ದೈವಜನರೇ, ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಈ ದಿವಸವೂ ಸಹ ನೀವು ಜೀವಂತವಾಗಿರುವಂಥದ್ದು ಅವರು ಆಶೀರ್ವದಿಸಿದಂತಹ, ನಿಮಗೆ ವಾಗ್ದಾನ ಮಾಡಿದಂಥ ಮೇಲುಗಳನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ. ಅವರು ನಮ್ಮನ್ನು ಯಾವಾಗಲೂ ಪ್ರೀತಿಸುವಂಥ ದೇವರಾಗಿದ್ದಾರೆ. ನೀವಂದುಕೊಂಡ ಪ್ರಕಾರವಾಗಿ ಈಗಿರುವಂಥ ಕೊರತೆಗಳು, ಪರಿಸ್ಥಿತಿಗಳೆಲ್ಲವೂ ಸಹ ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿರುವಂಥದ್ದಲ್ಲ. ಯೇಸುವೇ ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿರುವಂಥವರು. ಅವರೇ ಹೇಳಿದ್ದಾರಲ್ವಾ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸವೂ ನಾನೇ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿ. ನಿಮ್ಮ ಸಂಗಡ ಇರುವಂಥ ದೇವರು ಐಶ್ವರ್ಯವಂತನಾದಂಥ ದೇವರು. ಅವರ ಪ್ರಭಾವ, ಐಶ್ವರ್ಯ, ಇದನ್ನು ನೀವು ಯಾರಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ? ಯಾರಿಗೂ ಸಹ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂತಹ ದೇವರು ನಮ್ಮ ಜೊತೆಯಲ್ಲಿರುವುದಾದರೆ ನನಗೆ ಯಾಕೆ ಇಷ್ಟೆಲ್ಲ ಪರಿಸ್ಥಿತಿಗಳು ಎಂಬುದಾಗಿ ನೀವು ಆಲೋಚಿಸಬಹುದು. ಕೆಲವೊಂದು ಅನುಭವಗಳು, ಹೌದು ಪ್ರಿಯ ದೇವ ಮಕ್ಕಳೇ, ಕೆಲವೊಂದು ಅನುಭವಗಳನ್ನು ನಾವು ದಾಟಿ ಹೋದಾಗಲೇ ನಾವು ಅನುಭವಿಸಲ್ಪಟ್ಟಂತಹ ನೋವುಗಳಿಗೂ ಅನುಭವಿಸುವಂಥ ಸಂತೋಷಕ್ಕೆ ಬೆಲೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ದೇವರು ಯಾವ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ವ್ಯರ್ಥವಾಗಿ ಹೋಗಲಿಕ್ಕೆ ಬಿಡುವಂಥದ್ದಲ್ಲ. ಅವರು ನಿಮ್ಮ ಅನುಭವಗಳನ್ನು ದಾಟಿ ಹೋಗುವಾಗ, ಕಣ್ಣೀರಿನ ಆ ಬುಗಿಗಳ ನಡುವೆ ನಡೆಯುವಾಗಲೇ ನಿಮಗೆ ಸಂತೋಷದ ಬೆಲೆ ಏನೆಂಬುದಾಗಿ ಗೊತ್ತಾಗುವಂಥದ್ದು. ಆ ಸಂತೋಷದ ಬೆಲೆಯನ್ನು ಕರ್ತನು ಕ್ರಯವಾಗಿ ಕೊಡಲಿಕ್ಕಿದ್ದಾರೆ. ಆದುದರಿಂದಲೇ ಅವರು ನಿಮ್ಮ ಜೊತೆಯಲ್ಲಿ ವಾಗ್ದಾನ ಮಾಡಿ ಮಾತನಾಡ್ತಾ ಇದ್ದಾರೆ. ಕರ್ತ ನಿಶ್ಚಯವಾಗಿ ನಿಮಗೆ ತೋಟಗಳನ್ನು ಮಾತ್ರವಲ್ಲದೆ ಮನೆಗಳನ್ನು ಕಟ್ಟಿಕೊಳ್ಳುವ ಹಾಗೆಯೂ, ನೀವು ಸಂತೋಷಿಸುವ ಹಾಗೆಯೂ, ನಿಮ್ಮನ್ನು ಆಡಿಕೊಂಡಂಥ ಜನಗಳು ನಿಮ್ಮನ್ನು ಯಾರೆಲ್ಲರೂ ಏನೈಸಿದರೂ ಅವರ ಮುಂದೆ ದೇವರು ನೀವು ಸಂತೋಷವಾಗಿರುವಂಥದ್ದನ್ನು ಅವರು ಕಾಣುವ ಹಾಗೆಯೂ, ಅವರು ನಿಮ್ಮ ನಿಮಿತ್ತವಾಗಿ ದೇವರಾಗಿರುವಂಥ ಯೇಸುವನ್ನು ಕೊಂಡಾಡುವ ಹಾಗೆಯೂ ದೇವರು ನಿಮ್ಮನ್ನೇ ಆರಿಸಿ ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ಅದರ ಕಾರಣ ನೀವು ಸೋತು ಹೋಗಬೇಡ್ರಿ. ದೇವರ ವಾಗ್ದಾನಗಳನ್ನು ಇಟ್ಟುಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ನಿಮ್ಮ ಪರಿಸ್ಥಿತಿಗಳು ಮಾರ್ಪಾಡಾಗ್ತದೆ. ನೀವು ಆಶೀರ್ವದಿಸಲ್ಪಟ್ಟವರು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ವಾಕ್ಯಗಳನ್ನು ನಾವು ನಂಬುತ್ತೇವೆ. ದೇವರೇ, ನಮ್ಮ ಜೀವಿತದಲ್ಲಿ ಅಪ್ಪ ನೀವು ನಮಗೆ ಬೇಕಾದಂಥ ಎಲ್ಲವನ್ನೂ ಒದಗಿಸಿಕೊಡುವವರಾಗಿರ್ತೀರಿ. ನಾವು ಸುಖ ಸಮಾಧಾನದಿಂದ ಇರುವ ಹಾಗೆಯೂ, ನಮ್ಮನ್ನು ಹೀನೈಸಿದಂಥ ನೆರೆಯವರ ಮುಂದೆಯೂ ಸಹ ನಿಮ್ಮ ನಾಮನ್ನು ಘನಪಡಿಸುವ ಹಾಗೆ ನಮ್ಮನ್ನು ಉಪಯೋಗಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕರ್ತ ನಾಮದಲ್ಲಿ ತಂದೆ, ಆಮೇನ್.